ಜಿಲ್ಲೆಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಕೂಡಲೇ ಶಾಸಕರು ಸಮರ್ಪಕ ನೀರು ಸರಬರಾಜು ಮಾಡುವ ಕುರಿತು ಕ್ರಮ ಜರುಗಿಸಬೇಕೆಂದು ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷದ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷ ರಾಜು ಲೆಂಗಟಿ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಶನಿವಾರ ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬೇಸಿಗೆ ಆರಂಭದಲ್ಲಿಯೇ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ. ಜನಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶಾಸಕ ಬಸವರಾಜ ಮತ್ತಿಮಡ ಅವರು ಈ ಕುರಿತು ಮುತುವರ್ಜಿ ವಹಿಸಿ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಅಲ್ಲಿನ ಗ್ರಾಮದ ಜನರೊಂದಿಗೆ ಚರ್ಚೆ ನಡೆಸಿ ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ಶಾಸಕರು ಈ ಕುರಿತು ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಖಾಲಿ ಕೂಡ ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದಲ್ಲಿ ಈಗಾಗಲೇ ಬ್ಯಾಸಿಗೆಯನ್ನು ಪ್ರಾರಂಭ ಆಗಿದೆ. ಗ್ರಾಮೀಣ ಮತಕ್ಷೇತ್ರದಲ್ಲಿ ಯಾವುದೇ ಊರಲ್ಲಿ ಕುಡಿಯೋಕೆ ನೀರಿಲ್ಲ. ಇವಾಗಲೇ ಎಲ್ಲಿ ಬೋರ್ ಇದೆಯೋ, ಎಲ್ಲಿ ಹೊಲದಲ್ಲಿ ಬಾವಿ ಇದೆಯೋ, ಜನಗಳು ಹುಡ್ಕೊಂಡು ಹೋಗ್ತಾ ಇದೆ. ಎಲ್ಲಿ ನೀರು ಸಿಗ್ತಾ ಇಲ್ಲ. ನಾವು ಒಂದು ಕೇಳ್ಕೊಳ್ಳೋದು ಏನಂತಂದ್ರೆ, ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡ ಅವರಿಗೆ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಗ್ರಾಮೀಣ ಮತಕ್ಷೇತ್ರದಲ್ಲಿ ನೀರು ಕುಡಿಯೋಕೆ ನೀರಿಲ್ಲ. ತಾವು ಗ್ರಾಮೀಣಕ್ಕೆ ಭೇಟಿ ಕೊಡಿ, ಅಲ್ಲಿ ಇರಕೊಂತ ಜನರಿಗೆ ಹೋಗಿ ಭೇಟಿ ನೀಡಿ. ನೀರಿಲ್ಲ ಅಂತೇಳಿ ಜನ ಪರದಾಡ್ತಾ ಇದೆ. ಜನ ನಿಮ್ಮನ್ನು ಓಟ್ ಹಾಕಿ ಆರಿಸಿ ವಿಧಾನಸೌಧದಲ್ಲಿ ಕೂರಿಸಿದರೆ ಜನರು ಕಷ್ಟ ನಷ್ಟಗಳು ಕೇಳೋಕೋಸ್ಕರ ನಿಮಗೆ ಗ್ರಾಮೀಣ ಕ್ಷೇತ್ರದ ಜನ ಓಟ್ ಹಾಕಿ ಆರಿಸಿ ತಂದಿದ್ದಾರೆ. ನಮ್ಮ ಶಾಸಕರು ಬಸವರಾಜ ಮತ್ತಿಮಡ ಅವರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆಗಳು ಉಂಟಾಗಿದೆ. ತಾವು ದಯವಿಟ್ಟು ಗ್ರಾಮೀಣಕ್ಕೆ ಭೇಟಿ ಕೊಟ್ಟು ಎಲ್ಲಾ ಹಳ್ಳಿಗಳಿಗೆ ತಾವು ಹೋಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಈಗ ಮೊನ್ನೆ ಮೀಟಿಂಗ್ ಮಾಡಿದ್ರು ಕೂಡ ಇನ್ನೂ ನೀರಿಂದು ಯಾವುದೂ ಇನ್ನೂ ಬಗೆಹರಿದಿಲ್ಲ. ಅಲ್ಲಿ ಯಾವುದೇ ಊರಲ್ಲಿ ನೀರಿನ್ನು ಬಂದಿಲ್ಲ. ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಮತ್ತೆ ದನ ಕರುಗಳು ಕೂಡ ತುಂಬಾ ತೊಂದರೆಗಳಲ್ಲಿದ್ದಾವೆ. ಆಮೇಲೆ ರೈತರು ಏನು ಹೊಲಕ್ಕೆ ಹೋಗ್ತಾರ ಅಂತವ್ರಿಗೆ ಕೂಡ ಕುಡಿಯೋದಕ್ಕೆ ನೀರಿಲ್ಲ. ಸೊ ಹಂಗಾಗಿ ನೀರಿಂದು ತುಂಬಾ ಸಮಸ್ಯೆ ಆಗಿದೆ. ಈ ನೀರಿಂದು ಕೂಡಲೇ ತಾವು ಏನು ನಮ್ಮ ಶಾಸಕರು, ಗ್ರಾಮೀಣ ಕ್ಷೇತ್ರದ ಶಾಸಕರು ಬಸವರಾಜ ಮತ್ತಿಮಡ ಅವರು ಕೂಡಲೇ ಹೋಗಿ ಅದ್ರದ್ದು ಬೇಗನೆ ಅವ್ರದ್ದು ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಏನೋ ನಾವು ಮನುಷ್ಯರಿಗೆ ಎಲ್ಲಾದ್ರೂ ಹೋಗಿ ಬಾವಿ, ಕೆರೆಗೆ, ಬೋರ್ವೆಲ್ಗೆ ಹೋಗಿ ನಾವು ನೀರ್ ತಂದು ಕುಡಿತೀವಿ. ಈಗ ಪ್ರಾಣಿ ಪಕ್ಷಿಗಳದ್ದು ತುಂಬಾ ಅಲ್ಲಿ ಕೂಡ ಈಗ ನೋಡ್ರಿ, ಈಗ ಏನು ಹಸು ಕರುಗಳು ದನಗಳು ಅವಕ್ ಕೂಡ ಏನು ಹೊಲದಲ್ಲಿ ಹೋಗುವಾಗ ಎಲ್ಲಿ ಈಗ ನೀರ್ ಇದ್ರ ತಾನೆ ಎಲ್ಲಿ ಬಂದು ದನಗಳು ಕುಡಿಲಕ್ಕ ಇದು ಮಾಡ್ಲಕ್ಕ ಬರೋದು. ಎಲ್ಲಿ ನೀರೇ ಇಲ್ಲ. ಈಗ ದನಗಳ ಕರುಗಳದನ್ನು ಬಹಳ ಸಮಸ್ಯೆ ಇದೆ. ಈಗ ಮೊನ್ನೆ ನೋಡ್ರಿ, ಒಂದು ಇಲ್ಲೇ ಗ್ರಾಮೀಣದಾಗ ಹೋಗಿ ಕುಡಿಯೋ ನೀರು ಹೋಗಿ ಕಾಲ್ ಜಾರ್ ಬಿದ್ದಿ, ಒಬ್ಬ ಕಾಲೇ ಮುರ್ಕೊಂಡ. ಇಂಥ ಬಹಳ ಸಮಸ್ಯೆಗಳು ಆಗ್ತಾ ಇದಾವೆ ನೀರಿಂದು. ತಾವು ಯಾಕಂದ್ರೆ ಇದು ಬಹಳ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ. ಯಾಕಂದ್ರೆ ಜನರು ಯಾಕೆ ಹಾಕ್ತಾರೆ ಹೇಳ್ರಿ ನಿಮಗೆ ಓಟ? ಈ ಒಂದು ನೀರಿಂದು ಕುಡಿಯೋ ನೀರು, ಮತ್ತೆ ಯಾವಾಗಾದ್ರೂ ನಮಗೆ ರೋಡ್ ಇಲ್ಲ ಅಂತಂದ್ರೆ ಸಮಸ್ಯೆಗಳು, ಊರಲ್ಲಿ ನಾಲಿಗಳಿಲ್ಲ ಅಂತಂದ್ರೆ ಅದು ಸಮಸ್ಯೆಗಳು. ತಮಗೆಲ್ಲಾ ಗೊತ್ತಿರ್ತದ. ಎಲ್ಲಾ ಅಸೆಂಬ್ಲಿದಾಗ ಕೂತಿ ನೀವೆಲ್ಲಾ ಚರ್ಚೆ ಮಾಡೋರು ಎಲ್ಲಾ ಈಗ ಜನರ ಬಗ್ಗೆ ಬಿ ನೀವು ಧ್ವನಿ ಎತ್ತಬೇಕು. ಆಮೇಲೆ ಜನ ಏನು, ಯಾಕಂದ್ರ ಈಗ ನೋಡ್ತಾ ಇದ್ರಿ ನೀವು, ಕುಡಿಯೋ ನೀರೇ ಇಲ್ಲ ಇಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ. ನೀವು ಏನು ಬರೇ ಏನು ಅಸೆಂಬ್ಲಿದಾಗ ಕೂತಿ ಮೀಟಿಂಗ್ ಮಾಡೋದು ಒಂದೇ ಮಾಡ್ತಿರೋ, ಅಥವಾ ಏನ್ ನಮ್ಮ ಜನರದ ಕಷ್ಟ ನಷ್ಟಗಳನ್ನೇ ನೋಡ್ತೀರಾ ಅಂತ ಹೇಳಿ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ಹಿಂಗಾಗಿ ನಾವು ಇಮಿಡಿಯೇಟ್ಲಿ ತಾವು ಎಲ್ಲಾ ಹಳ್ಳಿಗಳಿಗೆ ಹೋಗಿ ನೀರಿನ ವ್ಯವಸ್ಥೆ ಮಾಡ್ಬೇಕು. ಇಲ್ಲದಿದ್ರೆ ನಾವು ಎಲ್ಲಾ ಕೊಡಗಳು ತಂದು ಇಲ್ಲಿ ರೋಡಿಗೆ ಕುತ್ಕೊಂಡು ಸ್ಟ್ರೈಕ್ ಮಾಡ್ಬೇಕಂತ ಸಂದರ್ಭದಲ್ಲಿ ನಾವು ಮಾಡ್ಬೇಕಂತ ಹೇಳ್ತಾ ಇದೀವಿ. ರಾಜು ಎಸ್ ಲೆಂಗಟಿ, ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ, ಮದ್ದೂರ್ ಸೆಲ್, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್.